ತಂದನ ತನನನ ತನನನ ತಂದನ ಓಹೋ ಎಲ್ಲಿನ ಹೋಗಲಿ ಎಲ್ಲಿನ ನೋಡಲಿ ಎಲ್ಲೆಲ್ಲಿಯೂ ನೀ ತುಂಬಿರುವೆ ಯೇಸುವೆ ಪಾಪಿಗೆ ಆಸರೆ ನೀವೇ ಯೇಸುವೆ ಪಾಪಿಗೆ ಆಸರೆ ನೀವೇ ತಂದಾನ ತನನನ ತಂದಾನ ತನನನ ತನನನ ತಂದಾನ ಓಹೋ ನಿತ್ಯ ಆಸರೆ ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ಮತ್ತೊಂದು ಬರತಿ ಈ ಒಂದು ನಿತ್ಯ ಆಸರೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಇದನ್ನು ಕೇಳುವುದಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯವಾಗಿ ಪ್ರತಿಯೊಬ್ಬರೂ ದೇವರ ನಾಮದಲ್ಲಿ ಅವರ ಕೃಪೆಯಲ್ಲಿ ನಡೆಯಬೇಕೆನ್ನುವ ಆಸೆಯಿಂದ ಇದ್ದು ಕೆಲವೊಂದು ಬಾರಿ ಹಲವಾರು ತಪ್ಪುಗಳನ್ನು ಮಾಡಿ ಅರಿತು ಅರಿಯದಾಗೆ ಮಾಡಿ ಅವುಗಳನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನಾ ವೀರರನ್ನು ಮತ್ತು ಬೇರೆ ಬೇರೆ ವ್ಯಕ್ತಿಗಳನ್ನು ಕಂಡು ಅವರ ಕಡೆಯಿಂದ ಪ್ರಾರ್ಥಿಸಿಕೊಳ್ಳಬೇಕಂತಂದು ಈ ಕಡೆಗೆ ಆ ಕಡೆಗೆ ಓಡುವುದು ಇದು ಸಹಜ. ಮತ್ತು ಪಾಪಕ್ಕೆ ಪಾಪ ನಿವೇದನೆ ಸಿಕ್ಕುತ್ತದೆ ಅಂತಂದು ಹೇಳಿ ಪುನಃ ಪುನಃ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸಿಕೊಂಡು ಹಲವಾರು ಪಾಪಗಳನ್ನು ನಿವೇದಿಸಿಕೊಳ್ಳುತ್ತೇವೆ. ಆದರೆ ಎಷ್ಟು ಮಾಡಿದರೆ ಕೂಡ ಪುನಃ ಪುನಃ ಮನುಷ್ಯನು ಬೀಳಲಿಕ್ಕೆ ಕಾರಣಗಳು ಹಲವಾರು ಉಂಟು. ಈ ಹಲವಾರು ಕಾರಣಗಳು ಯಾವುದೆಂಬುದಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ನಮಗೆ 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೂಪದಲ್ಲಿ ಹೇಳುತ್ತೆ, ಸ್ಥಿರವಾಗಿ ನಿಂತಿರುವನೆಂದು ಕೊಚ್ಚುಕೊಳ್ಳುವವನೇ ಕುಸಿದು ಬೀಳದಂತೆ ಎಚ್ಚರಿಕೆಯಿಂದಿರು ಅಂತ ಹೇಳಲ್ಪಡ್ತದೆ. ಕುಸಿದು ಬೀಳದಂತೆ ಎಚ್ಚರಿಕೆಯಿಂದ ಇರು ಅಂದಾಗ ನೀವು ಒಂದು ಕಾರಣದಲ್ಲಿ ಬೀಳುತ್ತಾ ಇದೆಯಾ, ಒಂದು ವಿಶೇಷ ಕಾರ್ಯವು ಇದು ನನಗೆ ಒಳ್ಳೆದಂತ ನೆನೆಸಿಕೊಂಡು ಹೋಗಿ ಆ ಪಾಪದ ಬಲೆಯಲ್ಲಿ ಸಿಕ್ಕೊಂಡು ದೇವರ ಕೃಪೆಯಿಂದ ಅವರ ಒಂದು ಪ್ರೀತಿಯಿಂದ ದೂರವಾಗ್ತಾ ಇದ್ರಿ, ದೇವರ ಆಶೀರ್ವಾದದಿಂದ ದೂರವಾಗ್ತಾ ಇದ್ರಿ, ದೇವರ ಒಂದು ಯೋಜನೆಗಳು ನಿನ್ನ ಮೇಲೆ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಗಳಿಂದ ದೂರವಾಗಿ ಹೋಗ್ತಾ ಇದ್ರಿ. ಏಕೆಂದ್ರೆ ದೇವರ ವಾಕ್ಯವು ಸ್ಥಿರವಾಗಿ ನಿಂತಿರುವನೆಂದು ಕೊಚ್ಚಿಕೊಳ್ಳುವ ಅವನೇ ಬೆಳೆದಂಗೆ ನೋಡಿಕೊಳ್ಳಿ ಅಂತ ಹೇಳಿದಾಗ ನೀನು ಬೀಳ್ತಾ ಇದೆಯಾ, ಯಾವುದೋ ಒಂದು ವಿಷಯದಲ್ಲಿ ನೀವು ಬೀಳ್ತಾ ಇದೆಯಾ, ಯಾವುದೋ ಒಂದು ಬಲಹೀನವು ನಿನ್ನನ್ನು ಕಾಡಿಸ್ತಾ ಇದೆ, ಯಾವುದೋ ಒಂದು ಮಾಂಸದ ಬಲಹೀನವೋ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗದೆ ಇರತಕ್ಕಂಥ ಕೆಲವೊಂದು ಸಮಸ್ಯೆಗಳು ಯಾವುದೋ ಒಂದು ನಿನ್ನನ್ನು ಬೇಟೆಯಾಡಿ ಬೆನ್ನತ್ತಿ ನಿನ್ನನ್ನು ಬೀಳಿಸ್ತಾ ಇದೆ. ನಂಬು ವಿಶ್ವಾಸಿಸು ಸರ್ವಶಕ್ತಿಯುಳ್ಳ ದೇವರು ನಿನಗ ಆಸರೆ, ಸತ್ಯವಾದ ದೇವನು ನಿನ್ನ ಆಸರೆ, ನಿನ್ನನ್ನು ಕೈಬಿಡದೆ ಕಾಪಾಡುವ ದೇವನು ನಿನ್ನ ಆಸರೆ. ಆತನ ಯೋಜನೆಗಳು ನಿನ್ನ ಮೇಲೆ ಕಟ್ಟುಕೊಂಡಿದ್ದಾರೆ. ಆದ್ರಿಂದ ದೇವನ ಪ್ರೀತಿಯ ಮುದ್ದು ಮಗುವೆ, ಯಾವ ಜಾಗದಲ್ಲಿ ಬೀಳುತ್ತಾ ಇದೆಯಾ, ಬೀಳಲಿಕ್ಕೆ ಕಾರಣಗಳೇನು? ನೀನು ವಿಶ್ವಾಸಿ ನಿಜ, ಪ್ರಾರ್ಥನೆ ಮಾಡುತ್ತೀ ನಿಜ, ಉಪವಾಸದಲ್ಲಿ ಸಮಯವನ್ನು ಕಳೆಯುತ್ತೀ ನಿಜ, ದೇವರ ವಾಕ್ಯವನ್ನು ಓದ್ತೀ ನಿಜ. ಆದರೆ ಇಂಥ ಕಾರ್ಯಗಳು ಮಾಡ್ತಾ ಇದ್ದು ಕೂಡ ಯಾವುದೋ ಒಂದು ವಿಷಯದಲ್ಲಿ ನೀವು ಬೀಳುತ್ತಾ ಇದೆಯಾ. ಈ ಬೆಳಲಿಕ್ಕೆ ಹಲವಾರು ಅಂಧಕಾರ ಶಕ್ತಿಗಳು ಹಮ್ಮಿಕೊಂಡಿದ್ದ ಯೋಜನೆಗಳು ನಿನ್ನನ್ನು ಬೇಟೆಯಾಡುತ್ತಾ ಇರೋದ್ರಿಂದ ಇವುಗಳಲ್ಲಿ ನೀವು ಬೀಳುತ್ತಾ ಇದೆಯಾ. ಅದನ್ನು ಯಾವ ಯಾವ ಕಾರ್ಯಗಳಲ್ಲಿ ಹಂತವಾಗಿ ನೀವು ಬೀಳುತ್ತಾ ಇದೆಯಾ ಅನ್ನುವುದನ್ನು ನಾವು ನೋಡಿಕೊಳ್ಳುವಾಗ ಇದರಲ್ಲಿ ನಿನ್ನ ಬಲಹೀನತೆ ಏನಿದೆ ಅಂತ ಆಲೋಚನೆ ಮಾಡಿ ಇಂಥ ಒಂದು ಪ್ರೇರಣೆಗಳಿಂದ ನಾವು ಬೀಳುತ್ತಾ ಇದ್ದೀನಿ ಅಂತಂದು ಅವುಗಳಲ್ಲಿ ನಿನ್ನ ಮನಸ್ಸು ಪ್ರೇರಣೆ ಕೊಟ್ಟರೆ ಅವುಗಳಲ್ಲಿ ದೇವರ ಮುಂದೆ ತಂದು ಕ್ಷಮ ಕೇಳಿಕೊಂಡಿದಾಗ ನಿಶ್ಚಯವಾಗಿ ಸ್ಥಿರವಾಗಿ ದೇವರ ಮುಂದೆ ನಿಲ್ಲಲಿಕ್ಕೆ
ಸಾಧ್ಯವಾಗುತ್ತೆ. ಇದು ಮಾತ್ರ ಸತ್ಯ. ಮೊದಲನೇದಾಗಿ ನಾವು ನೋಡಿದ್ವಿ ಅಂದ್ರೆ, ದೇವರ ವಾಕ್ಯದ ಪ್ರಕಾರವಾಗಿ ದುರಾಸೆ, ಪ್ರತಿ ಮನುಷ್ಯನಿಗೆ ದುರಾಸೆ ಇದೆ. ವಾಕ್ಯದ ಪ್ರಕಾರವಾಗಿ ನಾವು ನೋಡಿದ್ವಿ ಅಂದ್ರೆ, ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡಿದ್ವಿ ಅಂದ್ರೆ, ಕಣ್ಣಿನ ನೋಟದಿಂದ ಆಸೆಯಿಂದ ಲೋಟನು ಅವನು ದುರಾಸೆಯಿಂದ ಅಣ್ಣನ ಬಿಟ್ಟು ದೂರವಾಗ್ತಾ ಇದ್ದಾನೆ. ಇಬ್ಬರು ಸೇರ್ಕೊಂಡ್ಬಿಟ್ಟು ಅವರು ಒಂದು ನಿಬಂಧನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಸಹೋದರನಿಗೆ ತೋರಿಸಿ ಅಣ್ಣನಾಗಿರ್ತಕ್ಕಂಥ ಅಬ್ರಹಾಮನ ಹೇಳ್ತಾ ಇದ್ದಾನೆ, ತಮ್ಮ ನೀವು ಯಾವ ಕಡೆ ನೀವು ಆರಿಸಿಕೊಳ್ಳುತ್ತೀಯೋ ಆ ಕಡೆ ನೀವು ಹೋಗಬಹುದು. ಯಾಕಂದ್ರೆ ನಿನ್ನ ಜನ ನನ್ನ ಜನ ಪ್ರತಿದಿನ ಜಗಳ ಮಾಡಿಕೊಳ್ಳುತ್ತಾ ಒಬ್ರಿಗೊಬ್ಬರಿಗೆ ಸಮಾಧಾನವೇ ಇಲ್ಲದಂಗೆ ಇರುವುದರಿಂದ ನಾವು ವಿಭಜನೆ ಆಗುವುದು ಒಳ್ಳೆಯದು. ಮೊದಲು ನಿನಗೆ ನಾನು ಅಪಾಯ ಕೊಡ್ತಾ ಇದ್ದೇನೆ, ಯಾವ ಜಾಗಕ್ಕೆ ನೀವು ಹೋಗ್ತೀಯಾ ಆರಿಸಿಕೊಂಡಾಗ, ಆವಾಗ ಲೋತನು ನೋಡಿದಾಗ ಅಲ್ಲಿ ಆ ಸ್ಥಳ ಜಾಗವನ್ನೆಲ್ಲ ನೋಡಿದಾಗ ಹಸಿರು ಸುರಾಗಿ ಕಂಡ ಪ್ರದೇಶ, ಮಾತ್ರವಲ್ಲದೆ ನೀರು ಹರಿಯುತ್ತಾ ಇರತಕ್ಕಂಥ ಪ್ರದೇಶ ಅಂತ ಕಂಡುಕೊಂಡು ಅದನ್ನು ಆರಿಸಿಕೊಂಡಿದ್ದ. ಆದರೆ ಆ ಒಂದು ಸ್ಥಳವು ಸೋದೋಮ ಗೋಮೋರ ಪಟ್ಟಣಕ್ಕೆ ಸಮವಾಗಿದೆ. ಸೋದೋಮ ಗೋಮೋರ ಪಟ್ಟಣವೇ ಅದು. ಆದರೆ ದೇವರು ಅದರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೂ ಮುಂಚಿತವಾಗಿ, ಅದನ್ನು ಸುಟ್ಟು ಹಾಕುವುದಕ್ಕೂ ಮುಂಚಿತವಾಗಿ ಇವನು ಆ ಜಾಗವನ್ನು ಆರಿಸಿಕೊಳ್ಳುತ್ತಾ ಇದ್ದಾನೆ. ಆ ಜಾಗವು ಪಾಪದಲ್ಲಿ ತುಂಬಿರ್ತಕ್ಕಂಥ ಜಾಗವು, ಆದರೆ ಕಣ್ಣಿಗೆ ಚಂದವಾಗಿ ಕಾಣ್ತಾ ಇದೆ. ಯಾವ ಕಾರ್ಯವಾಗಲಿ ಪಾಪದಲ್ಲಿ ನೀವು ಮುಳುಗುವುದಕ್ಕೂ ಮುಂಚಿತವಾಗಿ ಪಾಪದ ದಾರಿ ಕಣ್ಣಿಗೆ ಹಸಿರಾಗೆ ಕಾಣುತ್ತೆ, ಕಣ್ಣಿಗೆ ಸಂಪಾಗಿ ಕಾಣುತ್ತೆ, ದೇಹಕ್ಕೆ ಆನಂದವಾಗಿ ಉಲ್ಲಾಸವಾಗಿ ಕಾಣುತ್ತೆ. ಆದರೆ ಅಲ್ಲಿ ಹೋಗಿ ಬಿದ್ದ ಅನಂತರ ಬರತಕ್ಕಂಥ ಕಷ್ಟಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆಗದ ಹಾಗೆ ಅನಂತರ ಗೋಳಾಡ್ತೀಯ. ಲೋತನು ಇದನ್ನೇ ಮಾಡಿದ್ದಾನೆ. ಅಣ್ಣನಿಂದ ವಿಭಜನೆಯಾಗಿ ನಾನು ಈ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಜಾಗವನ್ನು ಆರಿಸಿಕೊಂಡು ಹೋದ. ಕೊನೆಗೆ ಆ ಸ್ಥಳವು, ಲೋತನು ನಿವಾಸ ಮಾಡಿದ ಸ್ಥಳವು ಸೋದೋಮ ಗೋಮೋರವ ಪಟ್ಟಣವಾಗಿದ್ದು ಕೊನೆಗೆ ಅಗ್ನಿ ಆಹುತಿಗೆ ಗುರಿಯಾಯಿತು. ಪಾಪದಲ್ಲಿ ತುಂಬಿತ್ತು. ಹಲವಾರು ವಿಧವಾದ ಪಾಪಗಳು, ನೆನಸಲಾರದ ಪಾಪಗಳು, ಊಹಿಸಲಾರದ ಪಾಪಗಳು ಕಟ್ಟಿಕೊಂಡು ಅವರೆಲ್ಲರೂ ಜೀವನ ಮಾಡ್ತಾ ಇದ್ರು. ಆದ್ರಿಂದ ದುರಾಸೆ ಬೇಡ ಮಗು, ನಿನ್ನ ಜೀವನದಲ್ಲಿ ದುರಾಸೆ ಬೇಡ, ಯಾವುದಕ್ಕೂ ಆಸೆ ಕಟ್ಟಿಕೊಳ್ಳಬೇಡ. ಊಹಿಸಿಕೊಂಡು ಕೆಲವೊಬ್ಬರು ಹಲವಾರು ಆಸೆಗಳಲ್ಲಿ ಮುಳುಗುತ್ತಾ ಇರ್ತಾರೆ. ಆ ಆಸೆಗಳು ಬೇಡ. ಆ ಆಸೆಗಳು ಕಟ್ಟುಕೋ ದೇವರಲ್ಲಿ. ಆದರೆ ಲೌಕಿಕ ಕ್ರಿಯೆಗಳಲ್ಲಿ ನೀವು ಕಟ್ಟಿಕೊಂಡು ದುರಾಸೆಗೆ ನೀವು ಮುಂದೆ ಹೋದರೆ ನಿಶ್ಚಯವಾಗಿ ಮೋಸ ಹೋಗ್ತೀಯ. ಅದು ಮಾತ್ರವಲ್ಲದೆ ಎರಡನೆಯ ಹಂತವನ್ನು ನಾವು ನೋಡಬೇಕಾದ್ರೆ, ಅದೇ ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನಕ್ಕೆ ಪ್ರಕಾರವಾಗಿ ನಾವು ನೋಡಿದ್ವಿ ಅಂದ್ರೆ, ಅಲ್ಲಿ ದುಸ್ಸಹವಾಸ, ಕೆಟ್ಟ ಸಹವಾಸ, ಈ ದುಸ್ಸಹವಾಸವನ್ನು ನಾವು ಇಟ್ಟುಕೋಬಾರದು. ಮೊದಲನೇದಾಗಿ ದುರಾಸೆ, ಎರಡನೇದು ಕೆಟ್ಟ ಸಹವಾಸ. ಯಾಕೆಂದ್ರೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡಿದ್ವಿ ಅಂದ್ರೆ, ಸೋದೋಮ ಗೋಮೋರ ಪಟ್ಟಣದಲ್ಲಿ ದುಸ್ಸಹವಾಸವು ಹೆಚ್ಚಾಗ್ತಾ ಇತ್ತು. ಮನುಷ್ಯನನ್ನು ಆ ಒಂದು ಪಾಪದಲ್ಲಿ ಮುಳುಗಿಸುವಷ್ಟ ಕಾರ್ಯಗಳು ಮಾತ್ರವಲ್ಲದೆ ಒಬ್ಬರನ್ನೊಬ್ಬರು ಪಾಪದ ಕ್ರಿಯೆಗಳಲ್ಲಿ ಊಹಿಸಿಕೊಳ್ಳುತ್ತಾ ಬೆಳತಕ್ಕಂಥ ಕಾರ್ಯಗಳು ಮಾತ್ರವಲ್ಲದೆ ಈ ಮಾಂಸ ಇಚ್ಛೆಗಳಲ್ಲಿ ಮುಳುಗುತ್ತಾ ಇದ್ರು. ದೇವನ ಪ್ರೀತಿಯು ಮುದ್ದು ಮಗುವೆ, ನಿನಗೆ ದುಸ್ಸಹವಾಸವು ಹಲವಾರು ಈ ದೇಹ ಕೊಡತಕ್ಕಂಥ ಇಚ್ಛೆಗಳೇ ನಿನ್ನ ದುಸ್ಸಹವಾಸಗಳು. ಈ ಮಾಂಸ ಆಸೆಗಳೇ ದುಸ್ಸಹವಾಸಗಳು. ಆ ರೂಪದಲ್ಲಿ ಅವರು ಕಟ್ಟಿಕೊಂಡಿದ್ದರಿಂದ, ಉದಾಹರಣೆಗೆ ಲೋತನ ಹೇಳಿತು ನೋಡಿ, ದುಸ್ಸಹವಾಸವು ದೇವರು ಹೇಳಿದರು ನೀವು ಈ ಪಟ್ಟಣವನ್ನು ಬಿಟ್ಟು ಹೋಗ್ರಿ ಅಂದಾಗ ಅವರು ಮುಂದೆ ಹಿಂದೆ ಆಲೋಚನೆ ಮಾಡ್ತಾ ಇರುವಾಗ ದೇವರು ಅವರ ಕಣ್ಣನ್ನು ಕಟ್ಟಿ ತಗೊಂಡೋಗಿ ಬೆಟ್ಟದ ತುದಿಗೆ ಅವರನ್ನಿಟ್ಟು ಒಂದು ನುಡಿ ಹೇಳಿದರು, ಹಿಂತಿರುಗಿ ನೋಡಬೇಡಿ. ದೇವನ ಮುದ್ದು ಮಗುವೆ, ಹಲವಾರು ಕಾರ್ಯಗಳಲ್ಲಿ ನೀವು ಹಿಂತಿರುಗಿ ನೋಡಿ ಮುಳುಗುತ್ತಾ ಇದೆಯಾ? ದೇವರು ಹೇಳಿದ್ರು ಹಿಂತಿರುಗಿ ನೋಡಬೇಡಿ. ಆದರೆ ಲೋತನ ಹೆಂಡತಿ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ದೇವರ ಆಜ್ಞೆಯನ್ನು ತಿರಸ್ಕರಿಸಿ ತನ್ನ ದುಸ್ಸಹವಾಸವು, ತಾನಿಟ್ಟುಕೊಂಡಿದ್ದ ಸ್ವಂತ ಮನೆ, ತಾನು ಬೆಳೆಸಿಕೊಂಡಿದ್ದ ಆಸ್ತಿ, ತಾನು ಕಟ್ಟಿಕೊಂಡಿದ್ದ ಸುಂದರವಾದ ಮನೆ, ತಾನಿಟ್ಟುಕೊಂಡಿದ್ದ ಸ್ನೇಹಿತರು, ತನ್ನ ಪಾಪದ ಜೀವನವು, ಇವೆಲ್ಲವನ್ನು ಮನಸ್ಸಿಗೆ ಪ್ರೇರಣಾಗಿ ಏನಾಗುತ್ತಾ ಇದೋ ಅಂತ ಹಿಂತಿರುಗಿ ನೋಡಿದಾಗ ಉಪ್ಪಿನ ಕಂಬವಾದಳು, ನಿಸ್ಸಾರವಾದ ಉಪ್ಪಿನ ಕಂಬವು. ದೇವನ ಪ್ರೀತಿಯ ಮುದ್ದು ಮಗುವೆ, ದುಸ್ಸಹವಾಸದಿಂದ ಯಾವುದಕ್ಕೂ ಉಪಯೋಗ ಇಲ್ಲದ ಒಂದು ವ್ಯಕ್ತಿಯಾಗಿ ನೀನು ಆಗುತ್ತೀಯ, ಮರೆತು ಹೋಗಬೇಡ. ಆದ್ದರಿಂದ ಹಿಂಜರಿಯಲಿಕ್ಕೆ ಕಾರಣಗಳನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ಆಲೋಚನೆ ಮಾಡಿದ್ರೆ ದುರಾಸೆ, ಇನ್ನೊಂದು ದುಸ್ಸಹವಾಸ. ಲೋತನ ಹೆಂಡತಿ ದುಸ್ಸಹವಾಸದಿಂದ ಬಿದ್ದು ಹೋದಳು. ಏಕೆ? ನಿನ್ನ ಆಲೋಚನೆ ಕೂಡ ನೀವು ಆಲೋಚನೆ ಮಾಡಿದ್ದೇವೆ ಅಂದ್ರೆ, ನಿನ್ನ ಕುರಿತು ನೀವು ಆಲೋಚನೆ ಮಾಡಿದ್ದೇವೆ ಅಂದ್ರೆ, ನಿನ್ನ ಸ್ನೇಹಿತರು ನಿನ್ನನ್ನು ಕೆಟ್ಟ ಮಾರ್ಗಕ್ಕೆ ನಡೆಸ್ತಾರೆ.
ನಿನ್ನ ಸ್ನೇಹಿತರು ಕೆಟ್ಟ ಅಭ್ಯಾಸಗಳಲ್ಲಿ ನಿನ್ನನ್ನು ಮುಳುಗಿಸ್ತಾರೆ. ನೀನೇನೋ ಒಳ್ಳೆ ವ್ಯಕ್ತಿ, ನೀನು ಹುಟ್ಟಿದಾಗ ಒಳ್ಳೆ ವ್ಯಕ್ತಿ, ಬೆಳೆದಾಗ ಒಳ್ಳೆ ವ್ಯಕ್ತಿ, ಆದ್ರೆ ಹಲವಾರು ಬೇಡವಾದ ಸ್ನೇಹಿತರು ತಮ್ಮ ಅಭ್ಯಾಸಗಳನ್ನು ನಿನಗೆ ಅವರು ಉಣ್ಣಿಸಿದ್ದರಿಂದ ಆ ಅಭ್ಯಾಸಗಳಲ್ಲಿ ಮುಳುಗಿ ಇವತ್ತಿಗೂ ನೀನು ಹೇಳಲಾರ್ದ ಹಾಗೆ ನೀನು ಆ ಬಲೆಯಲ್ಲಿ ಸಿಕ್ಕೊಂಡು ಕಷ್ಟಪಡ್ತಾ ಇದೀಯ. ದೇವರ ಆಲೋಚನೆ ಏನಂದ್ರೆ, ಮತ್ತೇನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 28ನೇ ವಚನ ನಾವು ನೋಡಿದಿವಂದ್ರೆ, ದೇವರು ತನ್ನ ಮಕ್ಕಳನ್ನು, ಪ್ರೀತಿಸಿದ ಮಕ್ಕಳನ್ನು ಪರಿಶುದ್ಧವಾಗಿ ಮಾಡಿ ತನ್ನ ಬಲಪಾಶದಲ್ಲಿರ್ತಕ್ಕಂಥ ಸಿಂಹಾಸನದಲ್ಲಿ ಕುಂದಿರಿಸಿ ಇಸ್ರಾಯೇಲ್ 12 ವಂಶಗಳಿಗೆ ನ್ಯಾಯ ವಿಚಾರಣೆ ಮಾಡತಕ್ಕಂಥ ಯೋಜನೆಯನ್ನು ನಿನ್ನ ಮುಂದಿಟ್ಟಿದ್ದಾರೆ. ನೀನೊಂದು ದೊಡ್ಡ ಯೋಜನೆಯನ್ನು ದೇವರು ನಿನ್ನ ಮೇಲೆ ಕಟ್ಟಿದ್ದಾರೆ. ಯಾಕಂದ್ರೆ 12 ಗೋತ್ರಗಳಿಗೆ ನ್ಯಾಯ ವಿಚಾರಣೆ ಮಾಡುವಷ್ಟ ತನ್ನ ಸಿಂಹಾಸನದಲ್ಲಿ ನಿನ್ನ ಕುಂದಿಸ್ತಾರೆ ಅಂದ್ರೆ ಎಷ್ಟ ಪ್ರೀತಿ ಮಾಡ್ತಾ ಇದ್ದಾರೆ. ಅವನು ಬಿಟ್ಟು ತೊಲಗಿ ಹೋಗಲಿಕ್ಕೆ ನಿನಗೆ ಹೇಗೆ ತಾನೇ ಮನಸ್ಸಾಗುತ್ತೆ ಮುದ್ದು ಮಗಳೇ. ಈ ಸಮಯ ಆಲೋಚನೆ ಮಾಡಿ, ದುರ್ಸಹವಾಸವು ನಮಗೆ ಬೇಡ. ಈ ವ್ಯಕ್ತಿಯಿಂದ ಕೆಟ್ಟದ್ದು ನಮಗೆ ನಡೀತಾ ತಂದ್ರೆ ಕೈ ಮುಗಿದು ಅವರಿಂದ ದೂರವಾಗುವುದು ಉತ್ತಮವಾದ ಕಾರ್ಯವು. ಈ ವ್ಯಕ್ತಿಯಿಂದ ನಾವು ಮುಳುಗುತ್ತಾ ಇದ್ದೀವಂದ್ರೆ ಆ ವ್ಯಕ್ತಿಯ ಮಾನಸಾಂತರವಾಗಿ ಪ್ರಾರ್ಥಿಸುವುದು ನಮ್ಮ ಕಾರ್ಯವು. ಅವನ ಕುರಿತು ಯಾರು ಪ್ರಾರ್ಥಿಸ್ತಾರೆ, ನಾವು ಅವನ ಜೊತೆಯಲ್ಲಿ ಸೇರಿದವಂದ್ರೆ ಅವನು ಮುಳುಗುತ್ತಾನೆ, ನಾವು ಮುಳುಗು ಹೋಗ್ತೇವೆ. ಅವನು ಕಾಪಾಡಲಿಕ್ಕೆ ತಾನೇ ಆ ವ್ಯಕ್ತಿಯನ್ನು ನಿನಗೆ ದೇವರು ಸ್ನೇಹಿತನಾಗಿ ಕೊಟ್ಟಿದ್ದಾನೆ. ಆ ಸ್ನೇಹಿತರೊಂದಿಗೆ ಕೆಟ್ಟ ಅಭ್ಯಾಸಕ್ಕೆ ನೀನು ಬೆಳೆದ ಹಾಗೆ ಅವನು ಸನಾತನ ಮಾರ್ಗಕ್ಕೆ ನಡೆಸುವ ಯೋಜನೆ ನಿನ್ನದಲ್ಲವಾ. 3ನೇದಾಗಿ ನಾವು ಆಲೋಚನೆ ಮಾಡಿದ್ವಿ ಅಂದ್ರೆ, ಮತ್ತೇನು ಬರೆದ ಶುಭ ಸಂದೇಶವು 26ನೇ ಅಧ್ಯಾಯ ವಚನ 70ರಿಂದ 71 ವಚನಗಳು ನಾವು ನೋಡಿದ್ವಿ ಅಂದ್ರೆ, ಭಯ. ಪೇತ್ರನಿಗೆ ಈ ಭಯವು ಕಾಡಿಸಿತ್ತು. ಪೇತ್ರನಿಗೆ ಭಯ ಕಾಡಿಸಿತ್ತು. ಮೊದಲನೇದಾಗಿ ದುರಾಸೆ, ದುಸ್ಸಹವಾಸ, 3ನೇದು ಭಯ. ಜೀವನದಲ್ಲಿ ಭಯವು ನಮಗೆ ಹೆಚ್ಚಾಗೋದ್ರಿಂದ ನಾವು ದೂರ ಸರಿತಾ ಇದ್ದೇವೆ. ನಾವು ದೇವರನ್ನು, ಸತ್ಯವಾದ ದೇವರನ್ನು ಆರಾಧಿಸುವಾಗ ಆ ವ್ಯಕ್ತಿ ಏನನ್ನುತ್ತಾನೋ, ಈ ವ್ಯಕ್ತಿಗಳು ಏನ್ ಮಾತಾಡ್ತಾರೋ, ಅವರೇನ್ ಮಾತಾಡ್ತಾರೋ, ಇವರು ಹೇಗೆ ಮಾತಾಡ್ತಾರೋ ಅಂತ ನೆನೆಸಿಕೊಂಡು ನಮ್ಮ ವಿಶ್ವಾಸವನ್ನು ಕೆಡಿಸಿಕೊಳ್ತಾ ಇದ್ದೇವೆ. ದೇವನ ಮುದ್ದು ಮಗುವೆ, ಆಲೋಚನೆ ಮಾಡಿ. ಪೇತ್ರನು ಕೂಡ ಅದೇ ಭಯವನ್ನಿಟ್ಟುಕೊಂಡು ಯೇಸುವನ್ನು ಅರಿಯೇ ನಾನರಿಯೇ ಅಂತಂದು 3 ಬಾರಿ ಹೇಳಿ ಅನಂತರ ಪಶ್ಚಾತ್ತಾಪಟ್ಟ. ಇವತ್ತು ಅದೇ ಭಯವು ನಿನ್ನನ್ನು ಕಾಡಿಸ್ತಾ ಇದ್ದರೆ, ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳುವ ಭಯವು ನಿನ್ನನ್ನು ಕಾಡಿಸ್ತಾ ಇದ್ದರೆ, ಯೇಸುವಿನ ಮಗಳಂತಂದು ಹೇಳಿಕೊಳ್ಳುವ ಭಯವು ನಿನ್ನನ್ನು ಕಾಡಿಸ್ತಾ ಇದ್ದರೆ, ಇವತ್ತು ಹಿಂತಿರುಗು ನಿನ್ನ ಜೀವನದಿಂದ. ಮುದ್ದು ಮಗಳೇ, ಮುದ್ದು ಮಗನೇ, ಇವತ್ತು ಆಲೋಚನೆ ಮಾಡಿ. ಎಷ್ಟೋ ಬಾರಿ ಜಾರಿ ಬೀಳುತ್ತಾ ಇದೆಯಾ? ಒಳ್ಳೆ ವ್ಯಕ್ತಿ, ನಾನು ಬಹಳ ಚೆಂದಾಗಿ ಪ್ರಾರ್ಥನೆ ಮಾಡುತ್ತೇನೆ, ದೇವರ ವಾಕ್ಯವನ್ನು ಓದ್ತೇನೆ, ಉಪವಾಸವಿರುತ್ತೇನೆ ಅಂತಂದು ನೆನೆಸಿ ಹಲವಾರು ಸಮಯವು ಪಾಪ ಕೂಪದಲ್ಲಿ ಬೀಳುತ್ತಾ ಇದೆಯಾ, ಜಾರಿ ಬೀಳುತ್ತಾ ಇದೆಯಾ, ಯಾರು ನೋಡಿಲ್ಲ ಅಂತಂದು. ಆ ಒಂದು ಜಾಗವನ್ನು ಅರಿತುಕೋ. ಇವತ್ತು ದೇವರ ಆತ್ಮ ನಿನ್ನನ್ನು ಸ್ಪಂದಿಸಿ ನೀವು ಬೀಳುತ್ತಾ ಇರತಕ್ಕಂಥ ಸ್ಥಳವನ್ನು ದೇವರು ತೋರಿಸ್ತಾ ಇದ್ದಾರೆ. ಆ ಜಾಗವನ್ನು ಬಿಟ್ಟರೆ ಎಂತ ಸುಂದರವಾದ ಬಾಳು ನಿನ್ನ ಆಲೋಚನೆ ಮಾಡಿ. ದೇವರು ನಿನ್ನ ಮೇಲೆ ದೊಡ್ಡ ಯೋಜನೆಗಳನ್ನು ಕಟ್ಟಿದಾರಲ್ವಾ. ನನ್ನ ಮುದ್ದು ಕಂದ, ನನ್ನ ಮುದ್ದು ಮಗಳೇ ಅಂತ ಕರೀತಕ್ಕಂಥ ದೇವರಿಗೆ ಏನು ಉತ್ತರಿಸುವಿ? ಆಲೋಚನೆ ಮಾಡಿ. ಮಾತ್ರವಲ್ಲದೆ 4ನೇದಾಗಿ ನಾವು ನೋಡಿದ್ದೇವೆ, ಭಯವು ಅನ್ನುವುದು ನಮ್ಮನ್ನು, ಮೂರನೇದಾಗಿ ನೋಡ್ತಾ ಇದ್ದೇವೆ, ಭಯ ಅನ್ನೋದು ನಮ್ಮನ್ನು ಕಾಡಿಸ್ತಾ ಇದೆ. 4ನೇದು ನಾವು ನೋಡಿದ್ವಂದ್ರೆ ಅಹಂಕಾರದ ಮನಸ್ಸು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಚನದಲ್ಲಿ ಮನಸ್ಸಿನಲ್ಲಿ ಅಹಂಕಾರ ತುಂಬಿರ್ತದೆ. ಮನಸ್ಸಿನಲ್ಲಿ ಅಹಂಕಾರ ತುಂಬಿರತಕ್ಕಂಥ ಮನುಷ್ಯನು ಅವನು ಬೆಳವಣಿಗೆ ಆಗೋದು ಅಸಾಧ್ಯ. ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಹಂ ಅನ್ನುವುದು ಅವನನ್ನು ಮುಳ್ಳಿನ ಪೊದಗಳಲ್ಲಿ ಬಿದ್ದ ಬೀಜ ಹಾಗೆ ಈ ಅಹಂ ಅನ್ನುವುದು ಅವನನ್ನು ತುಳಿದು ಹಾಕುತ್ತದೆ. ನಿನ್ನ ಅಹಂ ನಿನ್ನನ್ನು ತುಳಿದಾಕ್ತಾ ಇದೆ. ಮುದ್ದು ಮಗುವೆ, ಆಲೋಚನೆ ಮಾಡಿ. ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡಿದ್ವಂದ್ರೆ, ವಿಮೋಚನಾ ಕಾಂಡವು 8ನೇ ಅಧ್ಯಾಯವು 19ನೇ ವಚನದಲ್ಲಿ ನಾವು ನೋಡಿದ್ವಂದ್ರೆ, ಮೋಶೆ ಫರೋಹನ ಮಧ್ಯದಲ್ಲಿ ದೇವರು ನಡೆಸ್ತಾ ಇರ್ತಕ್ಕಂಥ ಕಾರ್ಯ. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ಜನಾಂಗವು ಬಾನಿಸರಾಗಿರ್ತಕ್ಕಂಥ ನನ್ನ ಸ್ವಕೀಯ ಜನಾಂಗವು, ನಾನು ಆರಿಸಿಕೊಂಡಿದ್ದ ಜನಾಂಗವು. ಈ ಗೋತ್ರಗಳು ಈಜಿಪ್ಟಿನಲ್ಲಿ ಫರೋಹನ ಅರಸನಲ್ಲಿ ಬಾನಿಸರಾಗಿದ್ದಾರೆ. ಮೋಶೆ ನೀವು ಹೋಗಿ ನಡೆಸಿಕೊಂಡು ಬಂದಾಗ, ಅಯ್ಯ ನಾನು ಏನು ಮಾಡಿಲ್ಲ ಅಂತಂದು ಮೋಶೆ ಕೇಳುತ್ತಾ ಇದ್ದಾರೆ.
ಕೇಳ್ತಾ ಇದ್ದಾಗ, ಇದು ನಾನು ಹೇಳಿದ ಕಾರ್ಯವನ್ನು ನೀವು ಮಾಡಂದಾಗ ಅಲ್ಲಿ ಫರೋಹನ ಅರಸನ ಮುಂದೆ ಮಾತಾಡುತ್ತಾ ಇರುವ ಸಂದರ್ಭದಲ್ಲಿ ಒಂದೊಂದು ಘಟನೆಯಲ್ಲಿ ಒಂದೊಂದು ಅದ್ಭುತ ಮಾಡುವಾಗ ಫರೋಹನ ಮನಸ್ಸು ಕಠಿಣವಾಯಿತು ಅಂತ ದೇವರ ವಾಕ್ಯವು ಹೇಳುತ್ತದೆ. ಅವನ ಮನಸ್ಸು ಕಲ್ಲಾಗುತ್ತಾ ಬಂತು. ಆದರೆ ಅವನು ಆ ಕಲ್ಲಾದ ಹೃದಯದಿಂದ ದೇವನ ಮಹತ್ ಕಾರ್ಯಗಳನ್ನು ಅರಿತುಕೊಳ್ಳುವ ಶಕ್ತಿ ಅಲ್ಲಿ ಅವನಿಗೆ ಸಿಗ್ತಾ ಇದೆ. ಇದರಿಂದ ನೀವು ಆಲೋಚನೆ ಮಾಡತಕ್ಕಂಥ ಕಾರ್ಯವು, ಮೋಶೆಯನ್ನು ದೇವರ ಹೆಸರಿಟ್ಟು ಕರೆದಿದ್ದಾರೆ. ಇವತ್ತು ದೇವರ ಮುದ್ದು ಮಗನಾಗಿ, ದೇವರ ಹೆಸರಿಟ್ಟು ಕರೆದಿದ್ದ ಮಗನಾಗಿ ನೀವಿರುವುದರಿಂದ, ಮಗಳಾಗಿ ನೀವಿರುವುದರಿಂದ ನಿನ್ನನ್ನು ಒಂದು ಯೋಜನೆಗಾಗಿ ದೇವರು ಆರಿಸಿಕೊಂಡು ಫರೋಹನ ಹತ್ರ ಕಳಿಸಿದ, ಮೋಶೆಯನ್ನು ಕಳಿಸಿದ ಪ್ರಕಾರವಾಗಿ ದೊಡ್ಡ ದೊಡ್ಡ ಜನಾಂಗದ ಮಧ್ಯದಲ್ಲಿ ದೇವರು ನಿನ್ನನ್ನು ಕಳಿಸಿಕೊಳ್ಳಿಕ್ಕೆ ಆರಿಸಿಕೊಂಡಿದ್ದಾರೆ. ಹೌದಂದರೆ ಇವತ್ತು ನನ್ನ ಜೊತೆಯಲ್ಲಿ ಆಮೇನ್ ಅಂತ ಹೇಳಿ. ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂತಂದ್ರೆ ಆಮೇನ್ ಅಂತ ಹೇಳಿ. ದೇವನ ಮುದ್ದು ಮಗುವೆ, ಅವರ ಕೈಯಲ್ಲಿ ಬೆಳೆಯತಕ್ಕಂಥ ಮಗು ನೀನು. ಇವತ್ತು ದೇವರು ನಿನ್ನನ್ನು ಆರಿಸಿಕೊಂಡು ಒಂದು ಮೋಶೆ ಪ್ರವಕ್ತಿಯಾಗಿ ನಿನ್ನ ನಾಲಿಗೆಯನ್ನು ಮುಟ್ಟಿ ದೇವರು ನಿನ್ನನ್ನು ಕಳಿಸ್ತಾ ಇದ್ದಾನೆ ಅಂತಂದ್ರೆ, ಬಿದ್ದು ಹೋಗುತ್ತಾ ಇರುವ ಜನಾಂಗವನ್ನು ಎಬ್ಬಿಸುವರು ಯಾರಿದ್ದಾರೆ? ನೀವಲ್ಲವ. ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಲು ನೀನು ಸಿದ್ಧವಿಲ್ಲವ? ಹಿಂಜರಿದು ಬಿದ್ದು ಹೋಗುತ್ತಾ ಇದೆಯಾ? ದೇವರ ಪ್ರಸನ್ನತೆಯಿಂದ ದೂರ ಹೋಗುತ್ತಾ ಇದೆಯಾ? ದೇವರ ಪ್ರಸನ್ನತೆಯಿಂದ ತಳ್ಳುಕೊಳ್ಳುತ್ತಾ ನಿನ್ನ ಅಭ್ಯಾಸಗಳೇ ದೊಡ್ಡದಂತಂದು ನಡೆಸಿಕೊಂಡು ಹೋಗ್ತಾ ಇದೆಯಾ? ಮುದ್ದು ಕಂದ, ಆಲೋಚನೆ ಮಾಡಿ. ಇನ್ನೊಂದು ಕಾರ್ಯವನ್ನು ನಾವು ನೋಡಬೇಕಾದ್ರೆ, 5ನೇ ಕಾರ್ಯವು ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 14ನೇ ವಚನ ಪ್ರಕಾರವಾಗಿ ನಾವು ನೋಡಿದ್ವಿ ಅಂದ್ರೆ, ಸ್ವಪ್ರಯೋಜನ. ಸ್ವಂತ ತನ್ನನ್ನು ಕುರಿತೇ ಆಲೋಚನೆ ಮಾಡಿದೆ. ನಾನು ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು, ನಾನು ನನ್ನವರು ಚೆನ್ನಾಗಿದ್ರೆ ಸಾಕು, ನಾನು ನನ್ನವರು ಆರೋಗ್ಯವಾಗಿದ್ರೆ ಸಾಕು. ಪ್ರಾರ್ಥನೆ ಕೂಡ ನನ್ನನ್ನು ನನ್ನ ಕುಟುಂಬದವರನ್ನು ಆಶೀರ್ವಾದಿಸಂತ ಕಾಪಾಡುತ್ತಾ ಈ ಪ್ರಾರ್ಥನೆಗಳನ್ನು ಮಾಡುತ್ತಾ ಇದೆಯಾ? ಪರರನ್ನು ಕುರಿತು ಪ್ರಾರ್ಥಿಸಲಿಕ್ಕೆ ತಾನೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಸ್ವಪ್ರಯೋಜನವನ್ನು ನೀವು ಆಲೋಚನೆ ಮಾಡ್ತಾ ಇದೆಯಾ? ಸ್ವಪ್ರಯೋಜನ ಬೇಡ ಮುದ್ದು ಕಂದ. ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡಿದವಂದ್ರೆ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 15-16 ವಚನಗಳು ನಾವು ನೋಡಿದವಂದ್ರೆ, ಅಲ್ಲಿ ದೇವರ ವಾಕ್ಯ ರೂಪದಲ್ಲಿ ಹೇಳುತ್ತೆ, ಗಿದ್ಯೋನ್ ಎಂಬ ವ್ಯಕ್ತಿಯನ್ನು ಆರಿಸಿಕೊಂಡಿದ್ದಾರೆ ದೇವರು. ಗಿದ್ಯೋನನು ಅವನು ಹೇಳುತ್ತಾ ಇದ್ದಾನೆ, ಮನೆಯಲ್ಲಿ ಅಲ್ಪನಾಗಿರೋದ್ರಿಂದ ಹೊಲ ಗದ್ದೆಯನ್ನು ಕಾಯುವುದಕ್ಕೆ ಅವನು ಕಲಿಸಿಕೊಟ್ಟಿದ್ದಾರೆ. ಅವನು ಒಂದು ಮರದ ಅಡಿಯಲ್ಲಿ ಕೂತುಕೊಂಡು ಹೊಲವನ್ನು ಕಾಯ್ತಾ ಇದ್ದಾನೆ. ಆವಾಗ ದೇವದೂತನು ಅಲ್ಲಿ ಇಳಿದು ಬಂದು, ಇವತ್ತು ಯಾರಿಗೆ ಬೇಡವಾಗಿರ್ತಕ್ಕಂಥ ನಿನ್ನನ್ನು ನೋಡುವುದಕ್ಕೆ, ಎಲ್ಲರಿಗೆ ಹೀನವಾಗಿರ್ತಕ್ಕಂಥ ನಿನ್ನನ್ನು ನೋಡುವುದಕ್ಕೆ, ಮಾತ್ರವಲ್ಲದೆ ಎಲ್ಲರಿಂದ ಹೀನವಾಗಿ ನೋಡ್ತಾ ಇರ್ತಕ್ಕಂಥ ನಿನ್ನನ್ನು ಕಾಣುವುದಕ್ಕೆ ಮತ್ತೊಂದು ವರತಿ ನಾನು ನಿನ್ನನ್ನು ಹೇಳ್ತಾ ಇದ್ದೇನೆ. ನಿನ್ನನ್ನು ನೋಡುವುದಕ್ಕೆ ದೇವನು ನಿನ್ನ ಮುಂದೆ ಇಳಿದಿದ್ದಾಗ ಗಿದ್ಯೋನು ಹೇಳಿದ ಪ್ರಕಾರವಾಗಿ ಹೇಳ್ತಾ ಇದೆಯಾ? ದೇವರು ಮುಂದೆ ಹೇಳ್ತಾ ಇದ್ದಾರೆ ಗಿದ್ಯೋನನು, ಅಯ್ಯೋ ನಮ್ಮ ಗೋತ್ರವೋ ಕನಿಷ್ಠ ಗೋತ್ರವು, ನಮ್ಮ ವಂಶವೋ ಕನಿಷ್ಠ ವಂಶವು, ನಮ್ಮ ಕುಲವೋ ಕನಿಷ್ಠರಲ್ಲಿ ಅತಿ ಕನಿಷ್ಠವು, ಆ ನಮ್ಮ ಕುಟುಂಬದಲ್ಲಿ ಹುಟ್ಟಿದ ಮನುಷ್ಯರಲ್ಲಿ ಕನಿಷ್ಠ ಮಗನು ನಾನು, ಯಾರಿಗೆ ಬೇಡವಾದವನು, ಕನಿಷ್ಠನಾಗಿರ್ತಕ್ಕಂಥ ನನ್ನನ್ನು ಆರಿಸಿಕೊಳ್ಳುತ್ತಾ ಇದೆಯಾ ಇಸ್ರೇಲ್ ಜನಾಂಗವನ್ನು ನಡೆಸಿಕೊಂಡು ಬರುವುದಕ್ಕೆ ಅಂತ ದೇವರೊಂದಿಗೆ ವಿವಾದವನ್ನು ಮಾಡ್ತಾ ಇದ್ದಾನೆ. ವಿವಾದಗಳು ಮಾಡ್ತಾ ಇದ್ದಾನೆ. ಹಲವಾರು ಬಾರಿ ನೀನು ಏಕಾಂತವಾಗಿದ್ದಾಗ ದೇವರ ವಾಕ್ಯವು ನಿನ್ನನ್ನು ಮಾತಾಡುತ್ತೆ. ಬೈಬಲ್ ವಚನ ಓದಂತಂದು, ಪ್ರಾರ್ಥಿಸು ಬಾ ಅಂತಂದು ಪ್ರಸನ್ನತೆ ನಿನ್ನನ್ನು ಕರೀತೇವೆ. ಆದ್ರೆ ಕೆಲವೊಂದು ಬಾರಿ ನೀವೇನ್ ಹೇಳ್ತಾ ಇದೀಯಾ? ನೆಕ್ಸ್ಟ್ ಟೈಮ್, ಇನ್ನೊಂದು ಅರ್ಧ ಗಂಟೆ ಬಿಟ್ಟು, ಇನ್ನೊಂದು 1/4 ಗಂಟೆ ಬಿಟ್ಟು, ಈ ಕೆಲಸ ಮುಗಿಸ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಅವನು ಮಾತಾಡಿ ಈ ಪ್ರೋಗ್ರಾಮ್ ನೋಡಿ, ಅನಂತರ ಪ್ರಾರ್ಥಿಸೋಣ, ಅನಂತರ ಬೈಬಲ್ ಓದೋಣ ಅಂತಂದು ನೀವು ತಳ್ಳು ಹಾಕಿದ್ರೆ ಆ ಪ್ರಸನ್ನತೆ ಕೂಡ ನಿನ್ನನ್ನು ಬಿಟ್ಟು ಬೇರೆಯವ್ರ ಕಡೆಗೆ ಹೋಗ್ತದೆ. ಬಿಟ್ಟು ಕೊಡಬೇಡ ಮುದ್ದು ಮಗುವೆ. ದೇವರ ಪ್ರಸನ್ನತೆ ಗಿದ್ಯೋನನ್ನು ಹೇಳುತ್ತಾ ಇದ್ದಾರೆ. ಆದ್ರೆ ಬೇಕಾಗಿರೋದ್ರಿಂದ ದೇವರು ಗಿದ್ಯೋನಿಗೆ ಮಾತಾಡ್ತಾ ಇದ್ದಾರೆ, ನೀನು ಹೋಗಿ ನಡೆಸಿಕೊಂಡು ಬರಬೇಕಂತಂದು. ನಿನ್ನನ್ನು ಆರಿಸಿಕೊಂಡಿದ್ದ ದೇವರು ನಿನ್ನನ್ನು ಬಿಡಲಿಕ್ಕೆ ಇಷ್ಟವಿಲ್ಲ. ಆದ್ರೆ ನೀನು ಬಿಟ್ಟು ಸರಿದು ಹೋಗ್ತಾ ಇದೆಯಾ? ಮುದ್ದು ಮಗುವೆ, ಸರಿಯಬೇಡ, ಹಿಂಜರಿಯಬೇಡ. ನಿನ್ನನ್ನು ಪ್ರೀತಿಯಿಂದ ಕರೆದ ದೇವರು ಇವತ್ತು ನಿನ್ನನ್ನು ಆರಿಸಿಕೊಂಡಿದ್ದಾರಲ್ಲವ. ನಿನ್ನ ಸ್ವಪ್ರಯೋಜನಕ್ಕೋಸ್ಕರವಾಗಿ ಯಾವುದನ್ನು ದೇವರ ಮುಂದೆ, ದೇವರ ಪ್ರಸನ್ನತೆ ಮುಂದೆ ತಂದು ಪ್ರಸನ್ನತೆಯನ್ನು ತಳ್ಳುಕೊಳ್ಳಬೇಡ. ಇನ್ನೊಂದು ನಾವು ನೋಡಬೇಕಾದ್ರೆ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡಬೇಕಾದ್ರೆ, ನಮ್ಮಲ್ಲಿರ್ತಕ್ಕಂಥ ಒಂದು ಬಲಹೀನತೆ ವಿಗ್ರಹಾರಾಧನೆ ಅಂದರೆ ನಾವು ನೋಡಿದ್ವಂದ್ರೆ ಹಲವಾರು ಅಭ್ಯಾಸಗಳು ವಿಗ್ರಹಾರಾಧನೆಯಾಗಿದೆ. ವಾಕ್ಯದ ಪ್ರಕಾರವಾಗಿ ನಾವು ನೋಡಿದ್ವಂದ್ರೆ
ವಿಮೋಚನಾ ಕಾಂಡವು 32ನೇ ಅಧ್ಯಾಯ 8ನೇ ವಚನ ನಾವು ನೋಡಿದ್ವಿ ಬಂದ್ರೆ, ಅಲ್ಲಿ ದೇವರಿಗೆ ವಿರುದ್ಧವಾಗಿ ಅವರು ಇಸ್ರೇಲ್ ಜನಾಂಗವು ವಿಗ್ರಹಾರಾಧನೆ ಮಾಡುತ್ತಾ ಇದ್ದಾರೆ. ಇನ್ನೂ ನಾವು ನೋಡಿದ್ವಿ ಬಂದ್ರೆ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 17ನೇ ವಚನ 18ನೇ ವಚನ ನಾವು ನೋಡಿದ್ವಿ ಬಂದ್ರೆ, ಅಲ್ಲಿ ಇಸ್ರೇಲ್ ಜನಾಂಗವು ಮತ್ತೊಮ್ಮೆ ದೇವರನ್ನು ಬಿಟ್ಟು ಅವರಿಗೆ ಇಷ್ಟವಾಗಿ ತೋಚಿದ ವಿಗ್ರಹಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮೋಶೆ ಕಾಲದಲ್ಲಿಯೂ ಅದೇ ಪ್ರಕಾರ ಮಾಡಿದರು. ಇನ್ನು ನಾವು ನೋಡಿದ್ವಿ ಬಂದ್ರೆ ಯೆಹೋಶುವ ಕಾಲದಲ್ಲಿ ಕೂಡ ಅದೇ ಮಾಡಿದರು. ಇದನ್ನು ಮಾಡಿಕೊಂತ ಬಂದವರು ವಿಗ್ರಹ ಆರಾಧನೆಯಲ್ಲಿ ಬಿದ್ದಿದ್ರಿಂದ, ದೇವರು ಅವರನ್ನು ಕಾಡಿಸುತ್ತಾ ಇದ್ದರಿಂದ, ದೇವರ ಪ್ರಸನ್ನತೆ ಬಿಟ್ಟು ಹೋದ್ರಿಂದ, ದೇವರು ಅವರನ್ನು ಕೈ ಹಿಡಿದಿದ್ದರಿಂದ ಅವರನ್ನು ಯಾವುದೋ ಒಂದು ವಿಷಯದಲ್ಲಿ ಮತ್ತು ಹಿಂದಕ್ಕೆ ತರ್ತಾ ಇದ್ದಾರೆ. ಅದಕ್ಕೆ ಪಶ್ಚಾತ್ತಾಪಟ್ಟು, ಅಯ್ಯ ನಿಮ್ಮ ಕಾಟದಿಂದ ನಮ್ಮನ್ನು ತಪ್ಪಿಸಿರಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ಕಾಪಾಡಿರಿ, ನಮ್ಮನ್ನು ಕೈ ಬಿಡಬೇಡ ಅಂತಂದು ದೇವರ ಮುಂದೆ ವಿಜ್ಞಾಪಿಸಿಕೊಂಡು ಹಿಂತಿರುಗುತ್ತಾ ಇದ್ದಾರೆ. ಇನ್ನೊಂದು ಸ್ಟೆಪ್ ನಾವು ನೋಡಬೇಕಾದ್ರೆ ಅವಿಧೇಯತೆ. 1ನೇ ಸಾಮ್ಯುವೇಲ 15ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಿದ್ವಿ ಬಂದ್ರೆ, ಅವಿಧೇಯತೆ. ಸೌಲನಿಗೆ, ಅರಸನಿಗೆ ದೇವರು ಕೊಟ್ಟ ವಾಣಿ, ರಾಜ್ಯದಲ್ಲಿರುವ ಎಲ್ಲವನ್ನೂ ಹಾಳು ಮಾಡಿ ಬಾ ಅಂತಂದ್ರೆ, ಸೌಲನೇನು ಮಾಡ್ತಾ ಇದ್ದಾನಂದ್ರೆ ಅಲ್ಲಿರುವ ಶ್ರೇಷ್ಠ ವಸ್ತುಗಳನ್ನು ತಂದು ಅವಿಧೇಯತ್ವವನ್ನು ತೋರಿಸೋದ್ರಿಂದ ಅರಸಾಂಗತನದಿಂದ ಅವನು ಬೆಳೆಸಿ ಅವನ ಸ್ಥಾನಕ್ಕೆ ಮತ್ತೊಂದು ಅರಸನನ್ನು ಬಿಡುತ್ತಾ ಇದ್ದಾರೆ. ನೀನು ದೇವನ ಮುದ್ದು ಮಗುವೆ, ಒಂದು ವೇಳೆ ದೇವರ ಪ್ರಸನ್ನತೆಗೆ ಅವಿಧೇಯತ್ವವನ್ನು ತೋರಿಸಿದ್ರೆ ನಿನ್ನ ಸ್ಥಾನದಲ್ಲಿ ಮತ್ತೊಬ್ಬರನ್ನು ದೇವರು ಆಶೀರ್ವಾದ ಮಾಡಿ ನಿನ್ನನ್ನು ಕೈ ಬಿಡುತ್ತಾರೇನೋ. ಇದು ಬಿಡುವ ಸಮಯವಲ್ಲ, ಪ್ರೀತಿಯ ಸಮಯವು. ನಿನಗೆ ಹತ್ತಿರ ಬಿದ್ದಾಗಲೇ ವಿಧೇಯತ್ವವನ್ನು ತೋರಿಸಿ ದೇವರಿಗೆ ಹತ್ತಿರ ಸೇರು. ಇನ್ನು ನಾವು ನೋಡಬೇಕಾದ್ರೆ 8ನೇ ಸ್ಟೆಪ್ ನಾವು ನೋಡಬೇಕಾದ್ರೆ ಸಿರಿತನದ ಆಸೆ. ಯೆಹೋಶುವ 7ನೇ ಅಧ್ಯಾಯ 1-2 ವಚನದಲ್ಲಿ ನಾವು ನೋಡಿದ್ವಿ ಅಂದ್ರೆ, ಆಸೆ, ಅವನಿಗೆ ಇನ್ನೂ ಹೆಚ್ಚಿನ ಆಸೆ ಅವನಿಗಿದೆ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವಿ ಅಂದ್ರೆ, ಮತ್ತೊಂದು ಬರೆದ ಶುಭ ಸಂದೇಶವು 26ನೇ ಅಧ್ಯಾಯ 14ರಿಂದ 16 ನೋಡಿದ್ವಿ ಅಂದ್ರೆ, ಇಸ್ಕರಿಯೋತ ಯೂದನಿಗೆ ಆಸೆ ಬಂತು. 30 ಬೆಳ್ಳಿ ನಾಣ್ಯಗಳಿಗೆ ಯೇಸುವನ್ನು ಒಪ್ಪಿಸಿಕೊಟ್ಟ. ಹಳೆಯ ಒಡಂಬಡಿಕೆಯಲ್ಲೂ ಕೂಡ ಈ ಆಸೆಯಿಂದ ಜನರು ಬಿದ್ದು ಹೋಗ್ತಾ ಇದ್ದಾರೆ. ಇಸ್ರೇಲ್ ಜನಾಂಗವು ಹಣದ ಆಸೆಯಿಂದ, ಆಕಾರನ ಹಣ ಆಸೆ ಪಟ್ಟಿದ್ರಿಂದ ಒಂದೇ ದಿನವೂ ಎಷ್ಟೋ ಸೈನ್ಯವು ಸತ್ತು ಹೋಗ್ತಾ ಇದ್ದಾರೆ. ಸಿರಿತನದ ಆಸೆಯಿಂದ ಮರಣವೂ ಬರುತ್ತೆ, ಎಚ್ಚರಿಕೆ ಆಗಿರು. ನೆಹೆಮಿಯ 13ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡಿದ್ವಿ ಅಂದ್ರೆ, ಅನ್ಯ ಸ್ತ್ರೀಯರ ಸಹವಾಸವು, ದೇವನ ಮುದ್ದು ಮಗುವೆ, ಅನ್ಯ ಸ್ತ್ರೀಯರ ಸಹವಾಸವನ್ನು ಬಿಡು. ನಾವು ನೋಡಿದ್ವಿ ಅಂದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ದಾವೀದನ ಮಗನು ಸೌಲನು, ದಾವೀದನ ಮಗನು ಸೊಲೊಮೋನನು 1000 ಜನರು ಹೆಂಡತಿಗಳನ್ನು ಮಾಡಿಕೊಳ್ತಾ ಇದ್ದಾನೆ. 1000 ಜನರನ್ನು ಹೆಂಡತಿಗಳಾಗಿ ಮಾಡಿಕೊಂಡಿದ್ರಿಂದ ಅವನು ಸ್ತ್ರೀ ಸಹವಾಸದಿಂದ ಅನ್ಯ ವಿಗ್ರಹಗಳ ಸೇವನೆಗೆ ಹೋದ್ರಿಂದ ವಿಭಜನೆಯಾಗುತ್ತಾ ಇದೆ ರಾಜ್ಯವು. ಪರಸ್ತ್ರೀ ಸಹವಾಸವು ಕುಟುಂಬ ವಿಭಜನೆ, ನಿನ್ನ ದೇವರ ಆಶೀರ್ವಾದವು ವಿಭಜನೆ. ದೇವನ ಮುದ್ದು ಮಗುವೆ, ಇವೆಲ್ಲವೂ ನಿನ್ನನ್ನು ಕಾಡಿಸ್ತಾ ಇದೆ. ಕೊನೆಯದಾಗಿ 10ನೇ ಸ್ಟೆಪ್ ನಾವು ನೋಡಿದ ಬಂದ್ರೆ, ಈ ಲೋಕದ ಆಸೆಗಳು ನಮ್ಮಲ್ಲಿ ತುಂಬಿರುವುದರಿಂದ ಈ ಲೋಕದ ಆಸೆಗಳು ನಮ್ಮ ಮೇಲಿದೆ. 2ನೇ ತಿಮೋಥಿ 4ನೇ ಅಧ್ಯಾಯ 10ನೇ ವಚನ ನೋಡಿದ ಬಂದ್ರೆ, ಲೋಕದ ಆಸೆ ನಿನ್ನನ್ನು ಹಿಂಬಾಲಿಸಿ ಈ ಲೋಕದ ಆಸೆ ನಿನ್ನನ್ನು ತುಳಿದಾಕ್ತಾ ಇದೆ, ಫಲವಿಲ್ಲದ ಜೀವನವಾಗಿ ಮಾಡುತ್ತಾ ಇದೆ. ಇವತ್ತು ಈ ಒಂದು ಘಟನೆಗಳಿಂದ ಹಿಂತಿರುಗುವಿಯಾ? ದುರಾಸೆ ಮಾತ್ರವಲ್ಲದೆ ದುಸ್ಸಹವಾಸ, ಭಯ, ಅಹಂಕಾರದ ಮನಸ್ಸು, ಸ್ವಪ್ರಯೋಜನ, ವಿಗ್ರಹಾರಾಧನೆ, ಅವಿಧೇಯತೆ, ಸಿರಿತನದ ಆಸೆ, ಅನ್ಯ ಸ್ತ್ರೀಯ ಸಹವಾಸ, ಲೋಕದ ಆಸೆ, ಈ 10 ಸ್ಟೆಪ್ಸ್ ನಿನ್ನನ್ನು ಮುಳುಗಿಸ್ತಾ ಇದೆ. 1 ನಿಮಿಷ ಮೊಣಕಾಲೂರನ. ಈ 10 ಸ್ಟೆಪ್ಸ್ ಅಲ್ಲಿ ದೇವಾ ನನ್ನನ್ನು ಮುಳುಗಿಸ್ತಾ ಇರತಕ್ಕಂಥ ಈ ಒಂದು ಹೆಜ್ಜೆಗಳಿಂದ ನನ್ನನ್ನು ಪಾರು ಮಾಡಂತ ಪ್ರಾರ್ಥಿಸೋಣ. ಸತ್ಯವಾದ ದೇವನೇ, ನಿವಾಸ ಮಾಡುವ ದೇವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವನೇ, ಇದೋ ನಿನ್ನ ಮುಂದೆ ಮೊಣಕಾಲಿರುವ ನಿನ್ನ ಮಕ್ಕಳ ದೇವ ಹೃದಯವನ್ನು ನೀವು ಅರಿತು, ಯೇಸುವೆ ನೀವು ಮಾಡಿದ ತ್ಯಾಗಮಯದ ಜೀವನವು ಇವರು ಮಾಡಿ ಈ ಒಂದು ದಿನಗಳಲ್ಲಿ ನಿನಗಾಗಿ ಜೀವಿಸಲು ಹೊಸ ಬಲವನ್ನು ನೀಡಿ, ಅಂತ್ಯ ದಿನಗಳಲ್ಲಿ ನಿನ್ನ ಆತ್ಮವನ್ನು ಪ್ರತಿಯೊಬ್ಬರ ಮೇಲೆ ಕೊಡ್ತೇನೆ ಅಂತ ಹೇಳಿದರೆ, ನಿಮ್ಮ ಆತ್ಮ ಬಲದಿಂದ ಈ 10 ಹೆಜ್ಜೆಗಳನ್ನು ದೇವ ಇವರು ಗೆಲ್ಲುವ ಹಾಗೆ ನಿಮ್ಮ ಶಕ್ತಿಯನ್ನು ನೀಡಿ, ಇವರು ಕೈ ಚಾಚದ ಸ್ಥಳವು ಅದ್ಭುತ ನಡೆಯಲಿ, ಇವರು ನಡೆಯುವ ಹೆಜ್ಜೆಡುವ ಸ್ಥಳವು ಆಶೀರ್ವಾದವಾಗಲಿ, ಇವರು ನುಡಿಯುವ ನುಡಿಗಳು ಪದಗಳು ಆಶೀರ್ವಾದವಾಗಲಿ, ಇವರ ಮುಖಾಂತರವಾಗಿ ಅದ್ಭುತಗಳು ನಡೆಸಿರಿ ಸ್ವಾಮಿ. ಇವರು ಕೈ ಯಾರ ಮೇಲೆ ಇರ್ತಾರೋ ಅಲ್ಲಿ ಅದ್ಭುತ ನಡೆಯಲಿ, ಯಾವ ಮನೆಯಲ್ಲಿ ಪಾದ ಬಿಡ್ತಾರೋ ಅಲ್ಲಿ ದುಷ್ಟ ಶಕ್ತಿಗಳು
ಹೊರಟು ಹೋಗಲಿ, ಮಾಟ ಮಂತ್ರಗಳು ಮುರಿಯಲ್ಪಡಲಿ. ಅಂತ ಅಮೂಲ್ಯವಾದ ವ್ಯಕ್ತಿಗಳಾಗಿ ಯೇಸುವೆ ಇವರನ್ನು ಆಶೀರ್ವಾದಿಸಿ ನಿಮ್ಮ ಪ್ರೀತಿಯ ಹಪ್ಪೆಗಳಿಟ್ಟುಕೊಂಡು ನಿಮ್ಮ ರಾಜ್ಯಕ್ಕೆ ವಾರಸರಾಗಿ ಇವರನ್ನು ಮಾಡಿಕೊಳ್ಳಬೇಕಂತಂದು ಯೇಸುವೆ ನಿನ್ನ ಮುದ್ದು ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ. ಆಶೀರ್ವಾದಿಸು, ಪ್ರಸನ್ನತೆ ಎಂದೂ ಇವರನ್ನು ಕೈ ಬಿಡಬೇಡ. ನಿನ್ನ ಕೃಪೆ ಇವರೊಂದಿಗೆ ಇರಲಿ ಸ್ವಾಮಿ. ಆಮೇನ್. ಆತ್ಮೀಯರೇ, ಈ ಒಂದು ನಿತ್ಯ ಆಸರೆ ಇವುಗಳಿಗೆ ನಿಮ್ಮ ಬೆಂಬಲ ಅಗತ್ಯವಿದೆ. ನಮ್ಮೊಂದಿಗೆ ನೀವು ಸೇರಿ, ಒಂದು ಕುಟುಂಬವಾಗಿ ಸೇರಿ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿ ದೇವರ ಪ್ರೀತಿಯಲ್ಲಿ ಮುಂದೆ ನಡೆದಿ ಆ ಪರಲೋಕ ರಾಜ್ಯವನ್ನು ಈ ಭೂಲೋಕದಲ್ಲಿ ಕಟ್ಟಲು ನಿಮ್ಮ ಸಹಾಯ ಅಗತ್ಯವಿದೆ. ನಿಮ್ಮ ಪ್ರೀತಿಗಾಗಿ ಕಾದಿರುವ ನಾವು ನಿರಂತರ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ನಿಮ್ಮ ಪ್ರಾರ್ಥನೆ ಬೇಡಿಕೆಗಳು ಏನಿದ್ರೇನು ಈ ವಿಲಾಸಕ್ಕೆ ನೀವು ಬರೀರಿ. ನಿಮಗೋಸ್ಕರವಾಗಿ ಉಪವಾಸಗಳಿಂದ ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ. ದೇವರ ಕೃಪೆ, ದೇವರ ಆಶೀರ್ವಾದವು ಸದಾ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಮತ್ತು ಭೇಟಿಯಾಗೋಣ. ಥ್ಯಾಂಕ್ ಯು. ಪ್ರಿಯ ಜನರೇ, ಯೇಸು ಬಳಿಗೆ ಬನ್ನಿ, ಕೂಡಿ ಪ್ರಾರ್ಥಿಸೋಣ. ಪ್ರತಿ ಶುಕ್ರವಾರ ಮತ್ತು ಶನಿವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಕಾರ್ನಾಡ್ ಬಳಿ ಇರುವ ನಮ್ಮ ಟ್ರಿನಿಟಿ ಮನೆಯಲ್ಲಿ ಸ್ತುತಿ ಮಹಿಮೆ, ಮಧ್ಯಸ್ಥಿಕೆ ಪ್ರಾರ್ಥನೆ, ದೇವರ ವಾಕ್ಯ, ಬಲಿಪೂಜೆ ಮತ್ತು ಆರಾಧನೆಯನ್ನು ನಡೆಸುತ್ತೇವೆ. ಮರೆಯಬೇಡಿ, ಪ್ರತಿ ಶುಕ್ರವಾರ ಮತ್ತು ಶನಿವಾರ ಬೆಳಿಗ್ಗೆ 9 ರಿಂದ 1 ಗಂಟೆವರೆಗೆ. ಸ್ಥಳ ಟ್ರಿನಿಟಿ ಮನೆ, ಕಾರ್ನಾಡ್, ಮುಲ್ಕಿ. ಯೇಸುವೇ ನಿನ್ನನ್ನೇ ನಾ ನಂಬಿ ಬಂದಿರುವೆ. ಯೇಸುವೇ ನಿನ್ನನ್ನೇ ನಾ ನಂಬಿ ಬಂದಿರುವೆ. ಎನ್ನಲ್ಲಿ ನೀ ಇಳಿದು ಬಾ ದಿವ್ಯಾತ್ಮಧಾರೆಯಾಗಿ. ಎನ್ನಲ್ಲಿ ನೀ ಇಳಿದು ಬಾ ದಿವ್ಯಾತ್ಮಧಾರೆ